ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಾನು ನಿಮ್ಮ ಶುಭ ಮಾತಾಡ್ಲತ್ತೀನಿ. ಭಾಳ ದಿನ ಆಗಿತ್ತು ವಿಡಿಯೋ ಮಾಡಿ. ಸೊ ಇವತ್ತೊಂದು ಏನಾರ ವ್ಲಾಗ್ ಮಾಡಮ್ಮ ಅಂತ ಅನ್ಕೊಂಡ. ಸೊ ಏನು ವ್ಲಾಗ್ ಮಾಡೋದಪ್ಪ ಅಂದ್ರೆ ಏನಿಲ್ಲ, ಇವತ್ತು ಹೆಂಗೂ ಊಟ ಮಾಡಬೇಕು, ರಾತ್ರಿ ಊಟ ಮಾಡ್ಬೇಕಲ್ಲ. ಸೊ ಅದಕ್ಕೆ ನಾವು ಉಪ್ಪಿಟ್ಟು ಮಾಡ್ಲತ್ತೀನಿ. ದ ವರ್ಲ್ಡ್ ಫೇಮಸ್ ಉಪ್ಪಿಟ್ಟು ಮಾಡ್ಲತ್ತೀನಿ. ಹೆಂಗ್ ಮಾಡೋದು ಉಪ್ಪಿಟ್ಟು ಆದ್ರೂ ನಾನು ನನ್ನ ಸ್ಟೈಲ್ ಒಳಗೆ ಉಪ್ಪಿಟ್ಟು ಮಾಡ್ತೀನಿ. ಬಟ್ ಇದು 95% ಆಫ್ ದ ಮಂದಿಗೆಲ್ಲ ಇದು ಉಪ್ಪಿಟ್ಟು ಅಂದ್ರೆ ಒಳ್ಳೆ ಅನಿಸ್ತದ. ಬಟ್ ಮತ್ತೆ ನಾವು ಏನು ಮಾಡ್ಬೇಕಲ್ಲ ಜಲ್ದಿ ಆಗೋದು. ಸೊ ನಾ ಮಾಡ್ಲತ್ತೀನಿ, ಬರ್ರಿ ನೋಡಮ್ ಉಪ್ಪಿಟ್ಟು ಹೆಂಗೆ ಮಾಡಮ್ಮ. ನೀವು ನೋಡ್ಬೋದು ಇಲ್ಲಿ ನಾ ಉಪ್ಪಿಟ್ಟು ಮಾಡಕ್ಕೆ ರವಾ ತೊಗೊಂಡಿನಿ. ಆಬ್ವಿಯಸ್ಲಿ ರವಾನಿ ತೊಗೋಬೇಕು ಉಪ್ಪಿಟ್ಟು ಮಾಡಕ್ಕೆ. ಮತ್ತು ಶೇಂಗಾ ಪುಟಾಣಿ ಇರಬೇಕು, ಅರಿಶಿಣ, ಉಳ್ಳಾಗಡ್ಡಿ, ಟಮಾಟೆ, ಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. BP ಹೈ ಇದ್ದವ್ರು ಕಮ್ಮಿ ಹಾಕೋರಿ. BP ಬರೀ ಡೌಗಳು. ಸೊ ಇಂಡಕ್ಷನ್ ಕುಕ್ಕರ್ದಾಗ ಮಾಡ್ತೀವಿ. ಸೊ ಅದು ಸಲಕ್ಕ ಉಪ್ಪಿಟ್ಟು ಮಾಡ್ಕೊಳ್ಳಿ. ಒಂದು ಬೌಲ್ ತೊಗೊಂಡಿನಿ, ಬವಣಿ ಏನು ಭೀ ಅನ್ಕೋರಿ. ಸೊ ಇದಕ್ಕೆ ಈಗ ಬಟನ್ ಹಾಕಬೇಕು. ಬಟನ್ ಹಾಕಿ ಚಾಲು ಮಾಡ್ಬೇಕು. ಫಸ್ಟ್ 400 ಟೆಂಪ್ರೇಚರ್ನಾಗ ಇರಬೇಕು. ಅದೇ ಥರ ನೀರು ಇದು ಎಲ್ಲ ಹೋಗ್ತದ. ಸೊ ವೇಟ್ ಮಾಡೋ ಥರ ಎಲ್ಲ ತೊಗೊಂಡಿವಿ. ಆದ್ರೆ ಮೇನ್ ಚೀಸೇ ಬಿಟ್ಟಿವಲ್ರಿ. ಅಪ್ಪ ಶಿವ, ಎಣ್ಣೆ ಯಾಕೆ ತೊಗೊತಾರಿ? ಎಣ್ಣೆ ತೊಗೊಂಬರ್ತೀನಿ ತಡಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಣ್ಣೆ ಹೋಯ್ತು ಕಬೋರ್ಡ್ನಾಗ ಇಟ್ಕೊಂಡ್ರಿ, ಯಾರು ಬೈತಾರೆ ಅನ್ನೋರು ಪ್ಲೇನೆ. ಸೊ ಅದನ್ನು ಹೋಲ್ ಬಿಡ್ರಿ. ಚಾಲು ಮಾಡಮ್ಮ ಈಗ ಉಪ್ಪಿಟ್ಟು ಮಾಡೋಕ್ಕೆ. ಫಸ್ಟ್ 400 ಟೆಂಪ್ರೇಚರ್ ಇಡಮ್ಮ. ಸ್ವಲ್ಪ ನೀರೆಲ್ಲ ಹೋಗ್ತದ. ನೋಡ್ಬೋದು ನೀವು ಹೊಗೆ ಹ್ಯಾಂಗೆ ಹೋಗ್ತದ. ಸೊ ಒಂದು 2 ಸ್ಪೂನ್ 2 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕೋದು ಏನಿಲ್ಲ. ಎಣ್ಣೆ ಹಾಕ್ಕೊಂಡೆವು. ಈಗ ಸೈಡಿಗೆ ಇಡೋಣ. ಜರ ಕಾಯ್ದದಿಲ್ಲ ನೋಡ್ಬೇಕು. ಜರ ಕಾಯ್ದದ ಅಂತ ಅನಿಸ್ತಂದ್ರೆ ನೀವೇನಿಲ್ಲ ಜೀರಿಗೆ ಸಾಸಿವೆ ಏನಿರ್ತಾವಲ್ಲ ಅವು ಹಾಕ್ಬಿಡ್ಬೇಕು. ಜೀರಿಗೆ ಸಾಸಿವೆ ಹಾಕ್ದೆವು. ಆಮ್ಯಾಗ ಚಟ್ಪಟ್ ಅನ್ಬೇಕು. ಚಟ್ಪಟ್ ಅಲ್ಲಿಗೆ ಚಾಲು ಆಯ್ತಲ್ಲ. ಚಾಲು ಆಯ್ತು ಅಂದ್ರೆ ಶೇಂಗಾ ಪುಟಾಣಿ ಹಾಕಿಡ್ಬೇಕು. ಅವು ಸ್ವಲ್ಪ ಬ್ರೌನ್ ಕಲರ್ ಬರೋತನ ಹುರಿಬೇಕು. ಅವ್ಕೆ ಹಂಗೆ ಅಲ್ಲಾಡಿಸ್ಬೇಕು. ಅಲ್ಲೇ ನಾವು ಎಲ್ಲ ಕೊಯ್ದು ಇಟ್ಕೊಂಡಿರ್ತೀವಲ್ಲ ಏನು ಉಳ್ಳಾಗಡ್ಡಿ. ಫಸ್ಟ್ ಮೆಣಸಿನ್ಕಾಯಿ ಹಾಕೋಣ. ಮೆಣಸಿನ್ಕಾಯಿ ಹಾಕಬೇಕು. ಮೆಣಸಿನ್ಕಾಯಿ ಹಾಕಿಕೊಂಡು ಅದ್ರೊಳಗಿಂದ ನೀರು ಬಿಡತ್ತನ ಅವಕ್ಕೆ ಫ್ರೈ ಮಾಡ್ಬೇಕು. ಹಾಗೆ ವಿಡಿಯೋದಾಗ ಕಾಣೋದಾಗಿತ್ತು ಮುಂದೆ ಸರಿಸ್ಕೊಡ್ತೀನಿ ನೋಡಿರಿ, ಕಾಣ್ತದೇನು. ಉಳ್ಳಾಗಡ್ಡಿ ಟೊಮೆಟೊ ಹಾಕೊಳ್ಳೋಣ. ಉಳ್ಳಾಗಡ್ಡಿ ಜಾಸ್ತಿನೇ ಕೊಯ್ದೀನಿ ಬೇಕಂತೇಳಿ. ಸ್ವಲ್ಪ ಉಳ್ಳಾಗಡ್ಡಿ ಫ್ಲೇವರ್ ಜಾಸ್ತಿ ಬರಲಿ ಅಂತೇಳಿ. ನೀವು ಬೇಕಾದ್ರೆ ಸಣ್ಣ ಕೊಯ್ಕೊಬೋದು. ನಾವು ಉದ್ದುದು ಕೊಯ್ಕೊಂಡಿನಿ, ಯಾಕಂದ್ರೆ ನಾವು ಉದ್ದುದು ಚಲೋ ಅನಿಸ್ತದೆ. ಸೊ ನಾವು ಉದ್ದುದು ಕೊಯ್ಕೊಂಡಿವಿ. ಆಯಿತು. ಆಮೇಲೆ ಬ್ಯಾಚುಲರ್ ಲೈಫ್ ಅಂದ್ರೆ ಹಿಂಗೆ ಇರ್ತದೆ ನೋಡ್ರಿ, ಏನು ಮಾಡೋಕ್ಕಾಗಲ್ಲ. ಎಲ್ಲ ದೂರ ಜಾಬ್ ಸಿಕ್ಕಿರ್ತದೆ. ಸೊ ಅಲ್ಲಿ ಊಟ ಹೆಂಗಿರ್ತದೆ ಏನೋ, ಕೆಲವೊಬ್ರಿಗೆ ಹಿಡಿಸ್ತದೆ, ಕೆಲವೊಬ್ರಿಗೆ ಹಿಡಿಸಲ್ಲ. ಲೈಕ್ ಅಸ್ ನೋಡ್ರಿ, ಈಗ ನಮ್ಗೆ ಹಿಡಿಸಿಲ್ಲ. ಸೊ ಅದಕ್ಕೆ ನಾವು ರಾತ್ರಿ ಊಟ ನಮ್ಮ ಕೈಲಿ ಓನ್ ಮಾಡ್ಕೊತಿರ್ತೀವಿ. ಯಾಕಂದ್ರೆ ಮಧ್ಯಾಹ್ನ ಮಾಡ್ಕೊಳ್ಳೋದಾಗಲ್ಲ, ಡ್ಯೂಟಿ ಅದು ಇರ್ತದೆ. ಸೊ ರಾತ್ರಿ ಸ್ವಲ್ಪ ಫ್ರೀ ಇರ್ತೀವಲ್ಲ, ಸೊ ಹಿಂಗಾಗಿ ನಾವು ಓನ್ ಮಾಡ್ಕೊಬೋದು. ಏನು ಭೀ ಒಂದೊಂದ್ಸಲ ಪಲಾವ್ ಮಾಡ್ಕೊತೀವಿ, ಒಂದೊಂದ್ಸಲ ಈಗ ಉಪ್ಪಿಟ್ಟು ಮಾಡತ್ತೀವಿ, ಒಂದೊಂದ್ಸಲ ವೆಜ್ ಬಿರಿಯಾನಿ ಮಾಡ್ತೀವಿ. ಹಾಗೆ ಒಂದೊಂದ್ಸಲ ಪಲ್ಯ ಮಾಡ್ತೀವಿ. ಕಟ್ಟಿ ರೊಟ್ಟಿ ತಂದು ಹೊರಗಿನ ತಿಂತೀವಿ. ಸೊ ಬ್ಯಾಸರು ಬರ್ತದೆ ಹೊರಗೆ ಅಂದರೆ ಊಟಕ್ಕೆ ಹೋಗಿರ್ತೀವಿ. ಸೊ ಬನ್ನಿ ಈಗ ಟೊಮಟೊ ಹಾಕೋಣ. ಪೂರ ನೀರು ಬಿಡತ್ತಲ್ಲ, ಅದಕ್ಕೆ ಫ್ರೈ ಮಾಡ್ಬೇಕು ಹಂಗೆ. ಸೊ ಈಗ ನಾವೇನು ಅರಿಶಿನ ತೊಗೊಂಡಿವಲ್ಲ, ಅರಿಶಿನ ಹಾಕೊಂಡ್ಬಿಡೋಣ. ಮಿಕ್ಸ್ ಮಾಡಬೇಕಿಲ್ಲ. ಉಪ್ಪು ನಿಮಗೆ ಎಷ್ಟು ಅದೇ ಹೇಳಿಲ್ಲ, ಎಷ್ಟು ರುಚಿಗೆ ತಕ್ಕಷ್ಟು ಹಾಕೋದು. ನಿಮಗೆ ಎಷ್ಟು ಬೇಕು ಅಷ್ಟು. ಉಪ್ಪು ಕಡಿಮೆ ಆದರೆ ನಡೀತಾ ಹೆಚ್ಚಾಗಬಾರ್ದು. ಇಲ್ಲ ಆಮೇಲೆ ಎಲ್ಲರೂ ಉಪ್ಪು ತಗೋತಾರೆ ಮಾಡಿದವ್ರಿಗೆ. 4 ಕಪ್ ನೀರು ಹಾಕಬೇಕು. ಈಗ ನಾವು ಆಲ್ಮೋಸ್ಟ್ 2 ಕಪ್ ರವೆ ತೊಗೋತೀನಿ. ಸೊ ಅದಕ್ಕೊಂದು 4 ರಿಂದ 5 ಕಪ್ ನೀರು ಹಾಕ್ತೀನಿ. 2 4 5 ಉಳ್ಳಾಗಡ್ಡಿ ಅದು ಅವೆಲ್ಲ ಕುದಿದ್ಕೊಂಡು ಒಂದು 6 ಇರಲಿ, ನಡೀತದೆ. ಆಳಸಾದ್ರೂ ನಡೀತದೆ, ಪೂರ ಗಟ್ಟಿ ಆಗಬಾರ್ದು. ಸೊ ಕೆಲವೊಬ್ರಿಗೆ ಅಳಸು ಇಷ್ಟ, ಕೆಲವೊಬ್ರಿಗೆ ಗಟ್ಟಿ ಇಷ್ಟ. ಸೊ ನೀವು ನೋಡಿ ಹಾಕೋರಿ. ರವಾ ಆಲ್ರೆಡಿ ಹುರಿದು ಇಟ್ಕೊಂಡಿವಿ. ರವಾ ಫುಲ್ ಹಾಕೋದಾಗಲ್ಲ ಅಂತ ಹಿಂಗೆ ಹಾಕಿದ. ನಿಮ್ದು ಆಟೆ ಮೇಲೆ ಹಾಕೋರಿ.
ಇದು ಬಾಯ್ಲ್ ಆಲತ್ತಂದ್ರೆ ಅವಾಗ ಸ್ಲೋಲಿ ನಾವು ರವೆ ಹಾಕೋಣ ಅಷ್ಟೇ. ಈಗ ನೋಡ್ಬೋದು ಸಣ್ಣ ಕೊಡ್ಲಿಕ್ಕತ್ತದ ಈಗ. ಸೊ ಅವಾಗ ಈಗ ನಾವು ಸಣ್ಣ ಹಾಕೋದು ಬರೋಣ. ಅಳ್ಳಾಡ್ಸ್ಕೊತ ಸ್ವಲ್ಪ ಹಾಕಬೇಕು. ಹಾಗೆ ಈ ಕಡೆ ಲೆಫ್ಟ್ ಹ್ಯಾಂಡಿಂದ ಹಾಕೋದಾಗಿತ್ತು, ರೈಟ್ ಹ್ಯಾಂಡಿಂದ ತಿಳಿಸ್ಬೇಕಾಗಿತ್ತು. ನಿಮ್ಮ ವಿಡಿಯೋದಾಗ ಕಾಣೋದು ಅಂತೇಳಿ ಇದು ಮಾಡತ್ತೀನಿ. ಬಟ್ ಏನು ಆಗ್ತದೆ ಗೊತ್ತಿಲ್ಲ. ನೀರು ಅದಕ್ಕೆ ಬೇಕಂದ್ರೆ ಜಾಸ್ತಿ ಹಾಕ್ಕೊಂಡು ನಿಮ್ಗೆ ಆಗ್ತದಂತೀವಿ. ಸೊ ಇವಾಗ ಆರಾಮ್ಸೆ ಇವತ್ತು ವಿಶ್ವ ರೊಟ್ಟಿ ಮಾಡಿದ್ರೆ ಯಾಕಂದ್ರೆ ನೀರು ಜಾಸ್ತಿ ಇವೆ. ಸೊ ಈಗ ಸಣ್ಣ ಫ್ಲೇಮ್ದಾಗಿಟ್ಟು ಕುದ್ಲಿಕ್ಕೆ ಬಿಡೋಣ. ಜಾಸ್ತಿ ಟೆಂಪ್ರೇಚರ್ ಇಟ್ಟಿಲ್ಲ, ಯಾಕಂದರೆ ಹಿಂಗೆ ಕುದಿಯೋಣ ಅದು ಸಿಡಿತದೆ ಅದಕ್ಕೆ. ಸೊ ಒಂದು 5 ನಿಮಿಷ ಹಿಂಗೆ ಇದು ಮಾಡಬೇಕು, ತಾನೇ ಒಂದು ಉಪ್ಪಿಟ್ಟು ರೆಡಿ ಆಗ್ತದೆ. ಸೊ ಉಪ್ಪಿಟ್ಟು ಈಸ್ ರೆಡಿ ಟು ಹೇಳ್ತೀವಿ ಟೇಸ್ಟ್ ಅನ್ಬೋದು. ಅದು ಸ್ವಲ್ಪ ಇಷ್ಟ ಆಗೋರಿಗೆ ಅದು ಉಪ್ಪಿಟ್ಟ. ಎಸ್ ನಮ್ಮ ಉಪ್ಪಿಟ್ಟು ಈಸ್ ರೆಡಿ ಟು ಟೇಸ್ಟ್. ಸ್ಪೈಸಿನೂ ಮಸ್ತಾಗ್ಯದ, ಉಪ್ಪು ಓಕೆ ಅದ, ಮಸ್ತಾಗ್ಯದ. ಇದಕ್ಕೆ ಎಷ್ಟೇ ಸ್ವಲ್ಪ ಮುಚ್ಚಿಡಮು. ಸೊ ಅಲ್ಟಿಮೇಟ್ ಆಗ್ಯದ, ನೀವು ನೋಡ್ಬೋದು. ಉಪ್ಪಿಟ್ಟು ಈಸ್ ರೆಡಿ ಟು ಟೇಸ್ಟ್. ಸೊ ಟೇಸ್ಟ್ ಮಾಡೋಣ. ಇದಕ್ಕೊಂದು ಹೆಸರು ಕೊಡಬೇಕಲ್ಲ, ಇದು ಬ್ಯಾಚುಲರ್ ಉಪ್ಪಿಟ್ಟು. ಸೊ ಟೇಸ್ಟ್ ಮಾಡಿ ಹೇಳ್ತೀವಿ ನಿಮಗೆ.